ಈ ಬಾರಿಯ 2024-25ನೇ ಸಾಲಿನ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಸತಿ ನಮ್ಮ ರಾಜ್ಯದಲ್ಲಿ ಅಂಗವಿಕಲರಿಗೆ ಪೆನ್ಷನ್ ಮಾಸಾಸನ ಹೆಚ್ಚಳ ಮಾಡಬೇಕು, ಅದೊಂದು ಆಶಾಭಾವನೆ ಇದೆ. ಮತ್ತು VRW MRW ಅವರ ಕಾರ್ಯಕರ್ತರ ಗೌರವಧನನೂ ಹೆಚ್ಚಿಗೆ ಮಾಡ್ಬೇಕಂತ ಆಶಾಭಾವನೆ ಇಟ್ಕೊಂಡಿದ್ವಿ. ಏನು ಮಾಡ್ತಾರೋ ಸರ್ಕಾರದ ಮೇಲೆ ಭರವಸೆ ಇದೆ, ಇದೆ, ಮಾಡ್ತಾರಂತ ಅಂದ್ಕೊಂಡಿದ್ವಿ. ಅಕೌಂಟು ಈಗ ಕರೆಕ್ಟಾಗಿ DBT ಮೂಲಕ ಆಗ್ತಿದೆಯಲ್ಲ, ಅದನ್ನು ಸರಿಪಡಿಸ್ಬೇಕು. ಯಾಕಂದರೆ ಅದನ್ನೇ ನೆಚ್ಕೊಂಡು ಸುಮಾರು ಜನ ಇದ್ದಾರೆ. ಮಂತ್ ಎಂಡ್ ಒಳಗಡೆ ಬಂದರೆ ವಿಕಲಚೇತನರಿಗೆ ಒಂದು ಆಶಾಭಾವನೆ ಆಗುತ್ತೆ. ಅದೇ ರೀತಿ VRWಗಳದ್ದು ಅಷ್ಟೇ, ಮಂತ್ಲಿ ಗೌರವಧನ ಬಂದರೆ ಅವ್ರು ಅದನ್ನೇ ನೆಚ್ಕೊಂಡಿರ್ತಾರೆ, ಅದರಲ್ಲೇ ಕೆಲಸ ಮಾಡ್ತಿರ್ತಾರೆ. ಆ ಥರ ಮಾಡಿದರೆ ಸರ್ಕಾರಕ್ಕೂ ತುಂಬ ಧನ್ಯವಾದಗಳನ್ನ VRWಗಳ ಪರವಾಗಿ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಬಜೆಟಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ನೀವು ಒಬ್ಬರ ವಿಶೇಷ ಚೇತನ ಕಾರ್ಯಕರ್ತರಾಗಿ? 2024-25ನೇ ಸಾಲಿನ ರಾಜ್ಯ ಬಜೆಟ್ನ ಈ ಸಲ ರಾಜ್ಯ ಬಜೆಟ್ನಲ್ಲಿ ಅಂಗವಿಕಲರ ಮಾಸಾಸವನ್ನು 5,000ಕ್ಕೆ ಹೆಚ್ಚಳ ಮಾಡ್ತಾರೆ ಅಂತ ಹೇಳಿ ಆಶಾಭಾವನೆ ಇಟ್ಕೊಂಡಿವಿ. ಮತ್ತು VRW ಅಂಗವಿಕಲರಿಗಾಗಿ ಕೆಲಸ ಮಾಡ್ತಕ್ಕಂಥ VRW ಮತ್ತು MRWಗಳ ಕಾಯಮಾತಿ ಮಾಡ್ತಾರೆ ಅಂತ ಭಾಳ ಆಶಾಭಾವನೆ ಇಟ್ಕೊಂಡಿವಿ. ಕಾಯಮಾತಿ ಮಾಡಲೇಬೇಕು ಮತ್ತು ಅಂಗವಿಕಲರ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಮಾಡ್ತಾರೆ ಅಂತ ಭಾಳ ಆಶಾಭಾವನೆಯಿಂದ ನಮ್ಮ ಹಣಕಾಸು ಸಚಿವರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಮೇಲೆ ಭಾಳ ಭರವಸೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಬಜೆಟಲ್ಲಿ ನೀವು ಏನು ನಿರೀಕ್ಷಣೆ ಮಾಡ್ತೀರಾ ಸರ್ಕಾರದಿಂದ? ಸರ್, ಈ ಬಾರಿ ಬಜೆಟಲ್ಲಿ ನಾವು ಅಂಗವಿಕಲರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಬಸ್ ಪಾಸನ್ನು ಪೂರ್ತಿ ಜೀರೋ ಬ್ಯಾಲೆನ್ಸಲ್ಲಿ ಕರ್ನಾಟಕ ರಾಜ್ಯದಂಥ ಪ್ರಯಾಣಿಸಲಿಕ್ಕೆ ಒಂದು ಬಸ್ ಪಾಸ್ ವ್ಯವಸ್ಥೆ ಮಾಡಬೇಕು ಸರ್ಕಾರ, ಮಾನ್ಯ ರಾಜ್ಯ ಸರ್ಕಾರದಿಂದ ಅಂತ ಹೇಳ್ತಿದ್ದೀವಿ. ಮತ್ತು ವಿಕಲಚೇತನರಿಗೆ ತುಂಬ ಸಮಸ್ಯೆ ಆಗ್ತಿದೆ. ಹಂಗಾಗಿ ಅವ್ರು ಕೊಡ್ತಕ್ಕಂಥ ಪೋಷಣಾ ಭತ್ಯೆ ಏನೂ ಆಗ್ತಿಲ್ಲ. ಈಗ ಬೆಡ್ ರಿಡನ್ ಇರ್ತಾರೆ, ಅವ್ರಿಗೆಲ್ಲ ತುಂಬ ಸಮಸ್ಯೆ ಇರುತ್ತೆ. ಅವ್ರ ಜೊತೆಗೆ ಒಬ್ಬರು ಅವ್ರನ್ನ ನೋಡ್ಕೊಳ್ಳೋರೆಲ್ಲ ಇರ್ತಾರೆ. ಹಂಗಾಗಿ ಮಾಸಿಕ ಮಾಸಾಸನವನ್ನು 5,000ಕ್ಕೆ ಏರಿಸ್ಬೇಕಂತೇಳಿ ಮಾನ್ಯ ಸರ್ಕಾರಕ್ಕೆ ನಮ್ಮಿಂದ ಒಂದು ಮನವಿ. ಹೇಳಿ, ಈ ಬಾರಿ ಬಜೆಟು ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ಅಂಗವಿಕಲರ ಬಗ್ಗೆ? ಸರ್, ಈ ಬಾರಿ ಬಜೆಟಲ್ಲಿ ಸರ್ಕಾರಕ್ಕೆ ನಾವು ಮುಖ್ಯವಾಗಿ ಹೇಳಬೇಕಾಗಿರೋದೇನೆಂದರೆ, ಈಗಿನ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ ತುಂಬ ಜಾಸ್ತಿ ಆಗಿದೆ. ಔಷಧಿಗಳು, ತರಕಾರಿ, ಹಣ್ಣು ತುಂಬ ಅಂದರೆ ಪ್ರತಿಯೊಬ್ಬ ವಿಕಲಚೇತನರು ಬೇರೆಯವರನ್ನು ಅವಲಂಬನೆ ಮಾಡಿರುವಂಥ ಪರಿಸ್ಥಿತಿ ತುಂಬ ಇರೋದ್ರಿಂದ ಹೇಳಿ, ಸರ್ಕಾರಕ್ಕೆ ದಯವಿಟ್ಟು ಅವರು ಬೇರೆಯವ್ರ ಜೊತೆಗೆ ಅವಲಂಬನೆ ಮಾಡಿದ್ರೆ ಸ್ವಯಂ ಪ್ರೇರಿತವಾಗಿ ಅವ್ರ ಜೀವನ ಮಾಡಬೇಕಂದ್ರೆ ಸರ್ಕಾರದಿಂದ ದಯವಿಟ್ಟು ಮಾಸಿಕ ಗೌರವಧನ ಏನು ಕೊಡ್ತಿದ್ದೀರಾ, ಮಾಸಿಕ ಪಿಂಚಣಿನ ದಯಮಾಡಿ ಸ್ವಲ್ಪ ಹೆಚ್ಚಳ ಮಾಡಿರಿ. ಜೊತೆಗೆ ಈಗ ಒಬ್ಬ ಕೈದಿಗಳಿಗೆ ಒಂದು ತಿಂಗಳಿಗೆ 15,000 ರಿಂದ 17,000 ರೂಪಾಯಿ ಸಂಬಳ ಕೊಡ್ತಾರೆ. ಇಲ್ಲಿ ನಾವು ಪ್ರತಿನಿತ್ಯ ಪ್ರತಿಯೊಬ್ಬ ವಿಕಲಚೇತರ ಮನೆ ಭೇಟಿ ಕೊಡ್ತಿರೋಂಥ ಪುನರ್ವಸತಿ ಕಾರ್ಯಕರ್ತರಿಗೆ ಬರೀ 9,000 ಅಂದರೆ ಅವರು ಬರೀ ಪೆಟ್ರೋಲು ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಇಂಥ ಬೆಲೆ ಏರಿಕೆ ಸಮಯದಲ್ಲಿ ದಯಮಾಡಿ ಈ ಬಾರಿ ಬಜೆಟ್ನಲ್ಲಾದ್ರೂ ನಮ್ಮ ಗೌರವಧನವನ್ನು ಹೆಚ್ಚಳ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಚೇತನರ ಜೀವನ ತುಂಬ ಕಷ್ಟಕರವಾಗಿದ್ದು ಬರಬಾದಾಗಿದೆ. ನಾವು ಚಾಲನೆ ಮಾಡಲು ಸ್ತ್ರೀ ಇದರಿಗೆಲ್ಲ ಪುಕ್ಷಟ್ಟೆ ನೀಡಿದ್ದೀರ. ಆದರೆ ನಮ್ಮ ವಿಕಲಚೇತನರಿಗೆ 660 ಪ್ಲಸ್ 100 ರೂಪಾಯಿ 700, ಒಟ್ಟು ಟೋಟಲಿ 1,000 ರೂಪಾಯಿ ಖರ್ಚು ಬರ್ತದೆ. ಇದನ್ನು ಭರಿಸ್ತಕ್ಕಂಥದ್ದು ತುಂಬ ಕಷ್ಟ ಆಗ್ತಾಯಿದೆ. ಮಾನ್ಯ ಎಲ್ಲ ಸನ್ಮಾನ್ಯ ಸದಸ್ಯರು ಹಾಗೂ MLAಗಳು ಹಾಗೂ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಏನಂದರೆ, ವಿಕಲಚೇತನರ ಪಿಂಚಣಿಯೂ ಸಹ ತುಂಬ ಕೆಳಮಟ್ಟದಲ್ಲಿದೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ತುಂಬ ಕಷ್ಟಕರವಾಗಿದೆ ಆ ಜೀವನ ನಡೆಸ್ತಕ್ಕಂಥದ್ದು. ಹಾಗೂ ವಿಕಲಚೇತನರ ಬಗ್ಗೆ ಅನುಕಂಪ ಇರ್ತಕ್ಕಂಥವರು ಬಹಳಷ್ಟು ಕಡಿಮೆ ಆಗ್ತಾಯಿದೆ. ಅವ್ರ ಜೀವನ ನಡೆಸಲು ಕಷ್ಟ ಆಗ್ತಾಯಿದೆ. ಆದ್ದರಿಂದ ನಮ್ಮ ಬಗ್ಗೆ ಕುರಿತಾದಂತಹ ಕೆಲವು ನಾವೇನು ಹೈಯೆಸ್ಟನ್ನು ಕೇಳಲ್ಲ, ಆದಷ್ಟು ನಮ್ಮ ಕಡಿಮೆ ರೀತಿಯಾದಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಳ್ಕೊಳ್ತೇವೆ.